ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಅಮೇರಿಕ ಇರಾನ್ ನಡುವಿನ ಯುದ್ಧ ಆರಂಭವಾಗಿ 1 ತಿಂಗಳು ಕಳೆದಿದೆ. ಈ 1 ತಿಂಗಳಲ್ಲಿ ಅಮೇರಿಕದ ಅಹಂಕಾರಕ್ಕೆ ಒಂದು ಪೆಟ್ಟು ಬಿದ್ದರೆ, ಮತ್ತೊಂದು ಕಡೆಯಲ್ಲಿ ವಿಶ್ವದ ಅತೀ ದೊಡ್ಡ ಸೇನಾ ಒಕ್ಕೂಟವಾದ ನ್ಯಾಟೋದಲ್ಲಿ ಬಿರುಕು ಮೂಡಿದೆ. ಇರಾನ್ ವಿರುದ್ಧದ ಯುದ್ಧಕ್ಕೆ ಸಹಕಾರ ನೀಡೋದಕ್ಕೆ ನ್ಯಾಟೋ ವಿರುದ್ಧ ಟ್ರಂಪ್ ಕೆಂಡಾಮಂಡಲವಾಗಿದ್ದು, ಇದು ಕೇವಲ ಪೇಪರ್ ಟೈಗರ್ ಅಂತ ಜರೆದಿದ್ದಾರೆ. ಈ ನ್ಯಾಟೋದ ಬಿರುಕು ಭವಿಷ್ಯದಲ್ಲಿ ಭಾರತಕ್ಕೆ ಲಾಭವಾಗುವ ಸಾಧ್ಯತೆಗಳಿದೆ. ಶೀತಲ ಸಮರದ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟವನ್ನು ಸೋಲಿಸಲು ಆರಂಭಗೊಂಡ ಈ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂದರೆ ನ್ಯಾಟೋದಲ್ಲಿ 32 ಸದಸ್ಯ ರಾಷ್ಟ್ರಗಳಿದೆ. ಈ ಪೈಕಿ 30 ಯುರೋಪ್ ಖಂಡದ ದೇಶಗಳಾಗಿದ್ದರೆ, ಉಳಿದ 2 ದೇಶಗಳು ಯಾವುದು ಅಂತಂದರೆ ಅದು ಅಮೇರಿಕ ಮತ್ತು ಕೆನಡಾ. 1949ರಲ್ಲಿ ಆರಂಭಗೊಂಡ ನ್ಯಾಟೋ ಟ್ರಂಪ್ ಅಧಿಕಾರಕ್ಕೆ ಅಂದರೆ 2ನೇ ಬಾರಿ ಅಧಿಕಾರಕ್ಕೆ ಏರುವವರೆಗೂ ಸೂಪರ್ ಪವರ್ ಆಗಿತ್ತು. ರಷ್ಯಾ ಉಕ್ರೇನ್ ನಡುವಿನ ಯುದ್ಧಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಈ ನ್ಯಾಟೋ. ಇರಾನ್ ಯುದ್ಧದ ನಂತರ ಈ ನ್ಯಾಟೋ ಒಕ್ಕೂಟದಲ್ಲಿ ಬಹಳಷ್ಟು ಬಿರುಕು ಮೂಡಿದೆ. ಬಹಿರಂಗವಾಗಿಯೇ ಸ್ಪೇನ್, ಫ್ರಾನ್ಸ್, ಇಟಲಿ, ಜರ್ಮನಿ ಬೆಂಬಲ ನೀಡಲು ನಿರಾಕರಿಸಿವೆ. ಈ ಸಂಘರ್ಷವು ಅಂತಾರಾಷ್ಟ್ರೀಯ ಕಾನೂನಿಗೆ ವಿರುದ್ಧವಾಗಿದೆ ಮತ್ತು ಅಪಾಯಕಾರಿಯಾಗಿದೆ ಎಂಬ ನಿಲುವನ್ನು ಈ ದೇಶಗಳು ವ್ಯಕ್ತಪಡಿಸಿವೆ. ನ್ಯಾಟೋ ಒಪ್ಪಂದದ ಆರ್ಟಿಕಲ್ 5ರ ಪ್ರಕಾರ ಯಾವುದಾದರೂ ಒಂದು ದೇಶದ ಮೇಲೆ ಬೇರೊಂದು ದೇಶ ಶಸ್ತ್ರಾಸ್ತ್ರ ದಾಳಿ ನಡೆಸಿದರೆ ಅದು ಸದಸ್ಯ ರಾಷ್ಟ್ರವಾಗಿರುವ 32 ದೇಶಗಳ ಮೇಲೆ ನಡೆದ ದಾಳಿ ಎಂದೇ ಪರಿಭಾವಿಸಲಾಗುತ್ತೆ. ಈ ಸಂದರ್ಭದಲ್ಲಿ ದಾಳಿಗೆ ಒಳಗಾದ ದೇಶಕ್ಕೆ ಸಹಾಯ ನೀಡಲು ಉಳಿದ ಎಲ್ಲ ದೇಶಗಳು ಒಟ್ಟಾಗಿ ಸೇನಾ ಕ್ರಮ ಸೇರಿದಂತೆ ಅಗತ್ಯವಿರುವ ಎಲ್ಲ ಬೆಂಬಲಗಳನ್ನು ನೀಡಬೇಕಾಗುತ್ತೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ಯುರೋಪ್ ದೇಶಗಳು ಬಹಿರಂಗವಾಗಿ ಸಹಕಾರ ನೀಡೋದಕ್ಕೆ ಸಿಟ್ಟಾಗಿರುವ ಟ್ರಂಪ್ ಅಮೇರಿಕ ಮಾಡಿಕೊಂಡ ಅತ್ಯಂತ ಕೆಟ್ಟ ಒಪ್ಪಂದ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲದೆ ಯುರೋಪ್ ದೇಶಗಳು ತಮ್ಮ ಪಾಲಿನ ವೆಚ್ಚವನ್ನು ಭರಿಸದೇ ಇದ್ದರೆ ಅಮೇರಿಕ ಈ ನ್ಯಾಟೋ ಒಪ್ಪಂದದಿಂದಲೇ ಹಿಂದೆ ಸರಿಯುವುದಾಗಿ ಎಚ್ಚರಿಕೆ ಸಹ ನೀಡಿದ್ದಾರೆ. ಹಾಗೆ ನೋಡಿದರೆ 2024ರ ನ್ಯಾಟೋ ರಕ್ಷಣಾ ಬಜೆಟ್ ಒಟ್ಟು $1.4 ಟ್ರಿಲಿಯನ್. ಇದರಲ್ಲಿ ಅಮೇರಿಕದ ಪಾಲೆ ಸುಮಾರು $967 ಬಿಲಿಯನ್. ಅಂದರೆ ಸುಮಾರು 66% ಬಜೆಟನ್ನು ಅಮೇರಿಕ ಒಂದೇ ನೀಡಿದೆ. ನ್ಯಾಟೋ ನಡುವಿನ ಒಡಕು ಭಾರತಕ್ಕೆ ಹೇಗೆ ಲಾಭ ಆಗುತ್ತೆ ಅಂತ ತಿಳ್ಕೊಳ್ಳೋ ಮೊದಲು ಈ ಹಿಂದೆ ಅಮೇರಿಕ ಮತ್ತು ಯುರೋಪ್ ಏನು ಮಾಡಿತ್ತು ಅಂತ ತಿಳ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿದೆ, 1998ರಲ್ಲಿ ಭಾರತ ರಹಸ್ಯವಾಗಿ ಅಣುಸ್ಫೋಟವನ್ನು ಮಾಡಿತ್ತು. ಭಾರತ ರಹಸ್ಯವಾಗಿ ಅಣುಸ್ಫೋಟ ಮಾಡಿದ್ದಕ್ಕೆ ಅಮೇರಿಕ ಸಿಟ್ಟಾಗಿ ವಿಶ್ವ ಬ್ಯಾಂಕ್ ಮತ್ತು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯಂಥ ಜಾಗತಿಕ ಸಂಸ್ಥೆಯಿಂದ ಭಾರತ ಸಾಲ ಪಡೆಯುವುದಕ್ಕೆ ವಿರೋಧಿಸಿತು. ಅಷ್ಟೇ ಅಲ್ಲದೆ ಸುಮಾರು 200ಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳನ್ನು ಬ್ಲ್ಯಾಕ್ ಲಿಸ್ಟಿಗೆ ಹಾಕಿತು. ಇದರ ಜೊತೆ ಭಾರತದ ಸಂಸ್ಥೆಗಳಿಗೆ ಅಮೇರಿಕದ ತಂತ್ರಜ್ಞಾನವನ್ನು ನೀಡಲು ನಿರಾಕರಿಸಿತು. ಯುರೋಪಿಯನ್ ಯೂನಿಯನ್ ವಿಶ್ವ ಬ್ಯಾಂಕಿನಿಂದ ಸಿಗುವ ಸಾಲಕ್ಕೆ ವಿರೋಧಿಸಿತು. ಒಟ್ಟಿನಲ್ಲಿ ಇಲ್ಲಿಯವರೆಗೆ ಅಮೇರಿಕ ಹೇಳಿದ್ದಕ್ಕೆ ಯುರೋಪ್ ಕುಣಿತಾಯಿತು. ಟ್ರಂಪ್ 2ನೇ ಅವಧಿಯಲ್ಲಿ ಸುಂಕ ಸಮರ ಆರಂಭಿಸುವ ಮೂಲಕ ಯುರೋಪಿಗೆ ಮೊದಲ ಶಾಕ್ ನೀಡಿದರು. ಅದಾದ ನಂತರ ಗ್ರೀನ್ಲ್ಯಾಂಡ್ ವಿಚಾರದಲ್ಲಿ ಅಮೇರಿಕಕ್ಕೆ ಗ್ರೀನ್ಲ್ಯಾಂಡನ್ನು ನೀಡಬೇಕು ಅಂತ ಹಠ ಹಿಡಿದರು. ಈ ಕಾರಣಕ್ಕಾಗಿ ಅಮೇರಿಕ ಮತ್ತು ಯುರೋಪ್ ನಡುವಿನ ಸ್ನೇಹದಲ್ಲಿ ಬಿರುಕು ಮೂಡಲು ಆರಂಭವಾಯಿತು. ಈಗ ಇರಾನ್ ಯುದ್ಧದಿಂದ ಅಮೇರಿಕದ ಹುಚ್ಚು ನಿರ್ಧಾರಗಳಿಗೆ ನಾವು ಬೆಂಬಲ ನೀಡಲ್ಲ ಅಂತ ಯುರೋಪ್ ಅಧಿಕೃತವಾಗಿ ತಮ್ಮ ನಿರ್ಧಾರಗಳನ್ನು ಪ್ರಕಟಿಸುವ ಮಟ್ಟಕ್ಕೆ ಧೈರ್ಯವನ್ನು ತೋರಿದ್ದಾರೆ. ಇಲ್ಲಿಯವರೆಗೆ ಅಮೇರಿಕ ಮತ್ತು ಭಾರತದ ನಡುವೆ ಮಾತುಕತೆ ನಡೀತಾ ಇದ್ದರೂ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿಲ್ಲ. ಮತ್ತೊಂದು ಕಡೆಯಲ್ಲಿ ಟ್ರಂಪ್ ನೀತಿ ಸುಂಕ ಸಮರದಿಂದ ಬೇಸತ್ತಿರುವ ಯುರೋಪ್ ಈಗ ನಿಧಾನವಾಗಿ ಭಾರತದತ್ತ ವಾಲ್ತಾ ಇದೆ. ಜನವರಿ 2026ರಲ್ಲಿ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಮದರ್ ಆಫ್ ಆಲ್ ಟ್ರೇಡ್ ಡೀಲ್ಸ್ ಎಂದು ಕರೆಯಲಾಗುವ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯುರೋಪ್ ಈಗ ಭಾರತದೊಂದಿಗೆ ನವೀನ ತಂತ್ರಜ್ಞಾನ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಹಕಾರ ನೀಡಲು ಮುಂದಾಗ್ತಾ ಇದೆ. ಯುರೋಪ್ ಅಮೇರಿಕದಿಂದ ದೂರ ಸರಿದರೆ ಭಾರತಕ್ಕೆ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕತೆಯಲ್ಲಿ ಒಂದು ಮಹತ್ವದ ಸ್ಥಾನ ಸಿಗಲಿದೆ. ಯುರೋಪಿಯನ್ ಕಂಪನಿಗಳು ಭಾರತದಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದನೆ ಮಾಡಿದರೆ ಆವಾಗ ಮೇಕ್ ಇನ್ ಇಂಡಿಯಾಕ್ಕೆ ಬಲ ಸಹ ಸಿಗಲಿದೆ. ಯುರೋಪಿನ ದೊಡ್ಡ ದೊಡ್ಡ ಕಂಪನಿಗಳು ತಮ್ಮ ಹೂಡಿಕೆಯನ್ನು ಭಾರತಕ್ಕೆ ಈಗ ತಿರುಗಿಸಲು ಆರಂಭಿಸಿವೆ. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಹಸಿರು ಇಂಧನ ಕ್ಷೇತ್ರದಲ್ಲಿ ಯುರೋಪ್ ಭಾರತದ ಪ್ರಮುಖ ಪಾಲುದಾರನಾಗಲು ಬಯಸ್ತಾ ಇದೆ.
ಅಮೇರಿಕವನ್ನು ನಾವು ನಂಬಲು ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಪಾಕಿಸ್ತಾನಕ್ಕೆ ಬಹಿರಂಗವಾಗಿ ಹಲವಾರು ವಿಚಾರಗಳಲ್ಲಿ ಬೆಂಬಲವನ್ನು ನೀಡ್ತಾ ಇದೆ. ಈಗ ವಿಶ್ವದ ಅತಿ ದೊಡ್ಡ 2 ಆರ್ಥಿಕತೆಗಳನ್ನು ಹೊಂದಿರುವಂಥ ಅಮೇರಿಕ ಮತ್ತು ಯುರೋಪಿಯನ್ ನಡುವಿನ ಬಿಕ್ಕಟ್ಟು ಭವಿಷ್ಯದಲ್ಲಿ ಭಾರತಕ್ಕೆ ತೃತೀಯ ಧ್ರುವವಾಗಿ ಹೊರಹೊಮ್ಮುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಇದರ ಜೊತೆ ಯುರೋಪ್ ಮತ್ತು ಭಾರತದ ಮೈತ್ರಿಯು ಹೆಚ್ಚುತ್ತಿರುವ ಚೀನಾದ ಪ್ರಭಾವವನ್ನು ತಡೆಯಲು ಸಹ ಭವಿಷ್ಯದಲ್ಲಿ ಸಹಾಯವಾಗುವಂಥ ಸಾಧ್ಯತೆಗಳಿದೆ. ಧನ್ಯವಾದಗಳು.